ಇನ್ನು ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಮಧ್ಯೆ ಮತ್ತೆ ಯುದ್ಧ ನಡೆಯುವಂತಹ ಸಂದರ್ಭ ಬಂದೊದಗಿದೆ. ಈಗಾಗಲೇ ಸುಮ್ಮನೆ ಖ್ಯಾತೆ ತೆಗೆಯುವಂತಹ ಪಾಕಿಗಳಿಗೆ ಪಾಠ ಕಲಿಸಬೇಕು ಅಂತ ತಾಲಿಬಾನಿಗಳು ಕೂಡ ರೆಡಿಯಾಗಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಅದು ಪಾಕಿಸ್ತಾನ. ಮೊಣಕಾಲ್ ಚಿಪ್ಪು ದುಂಡಾಗಿದೆ ಅಂತ ಅಲ್ಲೂ ಮೆದುಳು ಹುಡುಕೋ ಮಂದಬುದ್ಧಿ ಮಾನವರಿರೋ ದೇಶ. ತಿನ್ನೋಕೆ ಅನ್ನ ಇಲ್ಲದಿದ್ರೂ ಕಂಡ ದೇಶಗಳಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ಉಗ್ರರಿಗೆ ಬಿರಿಯಾನಿ ಭಾಗ್ಯ ಕರುಣಿಸೋ ಖತರ್ನಾಕ್ ಕಂಟ್ರಿ. ಆದ್ರೆ ಉಗ್ರರೇ ಆಡಳಿತ ನಡೆಸುತ್ತಿರೋ ಅಫ್ಘಾನಿಸ್ತಾನ ಇದೀಗ ಪಾಕಿಸ್ತಾನದ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ. ಶತಮುಟ್ಟಾಳ ಪಾಕಿಸ್ತಾನಕ್ಕೆ ಹೊಸ ಸಂಕಷ್ಟ. ಟರ್ಕಿ ಸಂಧಾನ ಖತಮ್, ತಾಲಿಬಾನ್ ಖರಂ. ಇಸ್ಲಾಮಿಕ್ ದೇಶಗಳ ಪಾಲಿನ ವಸೀಹಾ ಆಗಬೇಕು ಅಂತ ಅತ್ತರ್ ಸಿಂಪಡಿಸಿಕೊಂಡು ಬಂದಿದ್ದ ಟರ್ಕಿಯ ಎರ್ಡೋಗನ್ಗೆ ಭಾರಿ ಹಿನ್ನಡೆಯಾಗಿದೆ. ಇಸ್ತಾಂಬುಲ್ನಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ನಡುವೆ ನಡೆದ ಮಾತುಕತೆಗಳು ಮುರಿದು ಬಿದ್ದಿವೆ. ಪಾಕಿಸ್ತಾನದ ವಿರುದ್ಧ ಅಫ್ಘನ್ನರ ಆಕ್ರೋಶ. ಭಾರತದ ಆಪರೇಷನ್ ಸಿಂಧೂರದ ವೇಳೆ ಸರಿಯಾಗಿ ಪೆಟ್ಟು ತಿಂದಿರೋ ಪಾಕಿಸ್ತಾನಕ್ಕೆ ಯುದ್ಧ ಮಾಡೋ ಮೂಡಿಲ್ಲ. ಆದ್ರೂ ಎರ್ಡೋಗನ್ ಮಾತಿಗೆ ಕಡುಬಿದ್ದು ಚರ್ಚೆಗೆ ವೇದಿಕೆ ಸಿದ್ಧವಾಗಿತ್ತು. ಆದ್ರೆ ಅವರು ಪಾಕಿಸ್ತಾನಿಗಳು. ಶಾಂತಿ ಸಂಧಾನ ಚರ್ಚೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದ ಅನಾಗರಿಕ ಮುಂಡೆವ್ವವು. ಆದ್ದರಿಂದ ತಾಲಿಬಾನಿಗಳು ಕೂಡ ಹಚ ಅಂತ ಜಿನ್ನಾಲ್ಯಾಂಡ್ ನಾಯಕರನ್ನ ಓಡಿಸಿದ್ದಾರೆ. ಸಂಧಾನ ಮಾಡಿಸ್ತೀನಿ ಬನ್ನಿ ಅಂತ ಎರ್ಡೋಗನ್ ಎರಡೂ ದೇಶಗಳಿಗೆ ಆಹ್ವಾನ ನೀಡಿದ್ದ. ಆದ್ರೆ ಸಂಧಾನಕ್ಕೂ 2 ದಿನ ಹಿಂದೆ ಪಾಕಿಸ್ತಾನ ಕಿರಿಕ್ ಮಾಡಿತ್ತು. ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ನಾಲಾಯಕ್ ಪಾಕಿಸ್ತಾನ ಬೆದರಿಕೆಗೆ ಅಫ್ಘನ್ನರು ಚಗ್ಗಲಿಲ್ಲ. ಯುದ್ಧ ಟ್ಯಾಂಕ್, ಏರ್ ಕ್ರಾಫ್ಟ್ ಗನ್ಗಳನ್ನ ರಿಪೇರಿ ಮಾಡಿ ಎಲ್ಲವನ್ನ ಗಡಿಗೆ ತಂದು ನಿಲ್ಲಿಸಿದ್ದಾರೆ. ಪಾಕಿಸ್ತಾನ ಗಡಿಯುದ್ದಕ್ಕೂ ಅಫ್ಘನ್ನರು ಗುಂಡಿನ ಮಳೆಗರೆದಿದ್ದಾರೆ. ಪಾಕಿಸ್ತಾನದ ಖ್ಯಾತೆಯಿಂದ ಕೆರಳಿರೋ ಅಫ್ಘಾನಿಸ್ತಾನ ಪಾಕಿಸ್ತಾನದ ಯಾವ ಬೇಡಿಕೆಯನ್ನ ನಾವು ಒಪ್ಪೋದಿಲ್ಲ ಎಂದಿದೆ. ಅಫ್ಘನ್ನರ ಮಾತಿನಿಂದ ಕೆರಳಿದ ಪಾಕ್ ಐಎಸ್ಐ ಮುಖ್ಯಸ್ಥ ಮೊಹಮ್ಮದ್ ಅಸೀಂ ಮಲ್ಲಿಕ್ ಸಭೆಯಿಂದ ಹೊರಬಂದಿದ್ದಾನೆ. ಅಲ್ಲಿಗೆ ಟರ್ಕಿಯಲ್ಲಿ ನಡೆದ ಸಂಧಾನವು ನೆಗೆದು ಬಿದ್ದಿದೆ. ಯುದ್ಧ ನಡೆದರೆ ನಮ್ಮ ಶಕ್ತಿ ತೋರಿಸ್ತೇವೆ. ಪಾಕಿಸ್ತಾನಕ್ಕೆ ತಾಲಿಬಾನ್ ನೇರ ಎಚ್ಚರಿಕೆ. ಮಾತುಕತೆ ವಿಫಲವಾದ ನಂತರ ಅಫ್ಘಾನ್ ಗಡಿ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವ ನೂರುಲ್ಲಾ ನೂರಿ ಮಾತನಾಡಿದ್ದು, ಪಾಕಿಸ್ತಾನಿ ಅಧಿಕಾರಿಗಳಿಗೆ ತಾಳ್ಮೆ ಪರೀಕ್ಷಿಸಬೇಡಿ, ನಾವು ಯುದ್ಧಕ್ಕೆ ರೆಡಿ. ಒಂದು ವೇಳೆ ಯುದ್ಧ ಮುಗಿಲಿದ್ದರೆ ಅಫ್ಘನ್ನರು, ಯುವಕರು ಮತ್ತು ಹಿರಿಯರು ಎಲ್ಲರೂ ಹೋರಾಟಕ್ಕೆ ಬರುತ್ತಾರೆ ಎಂದು ಎಚ್ಚರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಮಧ್ಯೆ ಮತ್ತೆ ಯುದ್ಧ ನಡೆಯುವಂತಹ ಸಂದರ್ಭ ಬಂದೊದಗಿದೆ. ಈಗಾಗಲೇ ಸುಮ್ಮನೆ ಖ್ಯಾತೆ ತೆಗೆಯುವಂತಹ ಪಾಕಿಗಳಿಗೆ ಪಾಠ ಕಲಿಸಬೇಕು ಅಂತ ತಾಲಿಬಾನಿಗಳು ಕೂಡ ರೆಡಿಯಾಗಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಅದು ಪಾಕಿಸ್ತಾನ. ಮೊಣಕಾಲ್ ಚಿಪ್ಪು ದುಂಡಾಗಿದೆ ಅಂತ ಅಲ್ಲೂ ಮೆದುಳು ಹುಡುಕೋ ಮಂದಬುದ್ಧಿ ಮಾನವರಿರೋ ದೇಶ. ತಿನ್ನೋಕೆ ಅನ್ನ ಇಲ್ಲದಿದ್ರೂ ಕಂಡ ದೇಶಗಳಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ಉಗ್ರರಿಗೆ ಬಿರಿಯಾನಿ ಭಾಗ್ಯ ಕರುಣಿಸೋ ಖತರ್ನಾಕ್ ಕಂಟ್ರಿ. ಆದ್ರೆ ಉಗ್ರರೇ ಆಡಳಿತ ನಡೆಸುತ್ತಿರೋ ಅಫ್ಘಾನಿಸ್ತಾನ ಇದೀಗ ಪಾಕಿಸ್ತಾನದ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ. ಶತಮುಟ್ಟಾಳ ಪಾಕಿಸ್ತಾನಕ್ಕೆ ಹೊಸ ಸಂಕಷ್ಟ. ಟರ್ಕಿ ಸಂಧಾನ ಖತಮ್, ತಾಲಿಬಾನ್ ಖರಂ. ಇಸ್ಲಾಮಿಕ್ ದೇಶಗಳ ಪಾಲಿನ ವಸೀಹಾ ಆಗಬೇಕು ಅಂತ ಅತ್ತರ್ ಸಿಂಪಡಿಸಿಕೊಂಡು ಬಂದಿದ್ದ ಟರ್ಕಿಯ ಎರ್ಡೋಗನ್ಗೆ ಭಾರಿ ಹಿನ್ನಡೆಯಾಗಿದೆ. ಇಸ್ತಾಂಬುಲ್ನಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ನಡುವೆ ನಡೆದ ಮಾತುಕತೆಗಳು ಮುರಿದು ಬಿದ್ದಿವೆ. ಪಾಕಿಸ್ತಾನದ ವಿರುದ್ಧ ಅಫ್ಘನ್ನರ ಆಕ್ರೋಶ. ಭಾರತದ ಆಪರೇಷನ್ ಸಿಂಧೂರದ ವೇಳೆ ಸರಿಯಾಗಿ ಪೆಟ್ಟು ತಿಂದಿರೋ ಪಾಕಿಸ್ತಾನಕ್ಕೆ ಯುದ್ಧ ಮಾಡೋ ಮೂಡಿಲ್ಲ. ಆದ್ರೂ ಎರ್ಡೋಗನ್ ಮಾತಿಗೆ ಕಡುಬಿದ್ದು ಚರ್ಚೆಗೆ ವೇದಿಕೆ ಸಿದ್ಧವಾಗಿತ್ತು. ಆದ್ರೆ ಅವರು ಪಾಕಿಸ್ತಾನಿಗಳು. ಶಾಂತಿ ಸಂಧಾನ ಚರ್ಚೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದ ಅನಾಗರಿಕ ಮುಂಡೆವ್ವವು. ಆದ್ದರಿಂದ ತಾಲಿಬಾನಿಗಳು ಕೂಡ ಹಚ ಅಂತ ಜಿನ್ನಾಲ್ಯಾಂಡ್ ನಾಯಕರನ್ನ ಓಡಿಸಿದ್ದಾರೆ. ಸಂಧಾನ ಮಾಡಿಸ್ತೀನಿ ಬನ್ನಿ ಅಂತ ಎರ್ಡೋಗನ್ ಎರಡೂ ದೇಶಗಳಿಗೆ ಆಹ್ವಾನ ನೀಡಿದ್ದ. ಆದ್ರೆ ಸಂಧಾನಕ್ಕೂ 2 ದಿನ ಹಿಂದೆ ಪಾಕಿಸ್ತಾನ ಕಿರಿಕ್ ಮಾಡಿತ್ತು. ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ನಾಲಾಯಕ್ ಪಾಕಿಸ್ತಾನ ಬೆದರಿಕೆಗೆ ಅಫ್ಘನ್ನರು ಚಗ್ಗಲಿಲ್ಲ. ಯುದ್ಧ ಟ್ಯಾಂಕ್, ಏರ್ ಕ್ರಾಫ್ಟ್ ಗನ್ಗಳನ್ನ ರಿಪೇರಿ ಮಾಡಿ ಎಲ್ಲವನ್ನ ಗಡಿಗೆ ತಂದು ನಿಲ್ಲಿಸಿದ್ದಾರೆ. ಪಾಕಿಸ್ತಾನ ಗಡಿಯುದ್ದಕ್ಕೂ ಅಫ್ಘನ್ನರು ಗುಂಡಿನ ಮಳೆಗರೆದಿದ್ದಾರೆ. ಪಾಕಿಸ್ತಾನದ ಖ್ಯಾತೆಯಿಂದ ಕೆರಳಿರೋ ಅಫ್ಘಾನಿಸ್ತಾನ ಪಾಕಿಸ್ತಾನದ ಯಾವ ಬೇಡಿಕೆಯನ್ನ ನಾವು ಒಪ್ಪೋದಿಲ್ಲ ಎಂದಿದೆ. ಅಫ್ಘನ್ನರ ಮಾತಿನಿಂದ ಕೆರಳಿದ ಪಾಕ್
ಪಾಕ್ ಐಎಸ್ಐ ಮುಖ್ಯಸ್ಥ ಮೊಹಮ್ಮದ್ ಅಸೀಂ ಮಲ್ಲಿಕ್ ಸಭೆಯಿಂದ ಹೊರಬಂದಿದ್ದಾನೆ. ಅಲ್ಲಿಗೆ ಟರ್ಕಿಯಲ್ಲಿ ನಡೆದ ಸಂಧಾನವು ನೆಗೆದು ಬಿದ್ದಿದೆ. ಯುದ್ಧ ನಡೆದರೆ ನಮ್ಮ ಶಕ್ತಿ ತೋರಿಸ್ತೇವೆ. ಪಾಕಿಸ್ತಾನಕ್ಕೆ ತಾಲಿಬಾನ್ ನೇರ ಎಚ್ಚರಿಕೆ. ಮಾತುಕತೆ ವಿಫಲವಾದ ನಂತರ ಅಫ್ಘಾನ್ ಗಡಿ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವ ನೂರುಲ್ಲಾ ನೂರಿ ಮಾತನಾಡಿದ್ದು, ಪಾಕಿಸ್ತಾನಿ ಅಧಿಕಾರಿಗಳಿಗೆ ತಾಳ್ಮೆ ಪರೀಕ್ಷಿಸಬೇಡಿ, ನಾವು ಯುದ್ಧಕ್ಕೆ ರೆಡಿ. ಒಂದು ವೇಳೆ ಯುದ್ಧ ಮುಗಿಲಿದ್ದರೆ ಅಫ್ಘನ್ನರು, ಯುವಕರು ಮತ್ತು ಹಿರಿಯರು ಎಲ್ಲರೂ ಹೋರಾಟಕ್ಕೆ ಬರುತ್ತಾರೆ ಎಂದು ಎಚ್ಚರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಮಧ್ಯೆ ಮತ್ತೆ ಯುದ್ಧ ನಡೆಯುವಂತಹ ಸಂದರ್ಭ ಬಂದೊದಗಿದೆ. ಈಗಾಗಲೇ ಸುಮ್ಮನೆ ಖ್ಯಾತೆ ತೆಗೆಯುವಂತಹ ಪಾಕಿಗಳಿಗೆ ಪಾಠ ಕಲಿಸಬೇಕು ಅಂತ ತಾಲಿಬಾನಿಗಳು ಕೂಡ ರೆಡಿಯಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅದು ಪಾಕಿಸ್ತಾನ. ಮೊಣಕಾಲ್ ಚಿಪ್ಪು ದುಂಡಾಗಿದೆ ಅಂತ ಅಲ್ಲೂ ಮೆದುಳು ಹುಡುಕೋ ಮಂದಬುದ್ಧಿ ಮಾನವರಿರೋ ದೇಶ. ತಿನ್ನೋಕೆ ಅನ್ನ ಇಲ್ಲದಿದ್ರೂ ಕಂಡ ದೇಶಗಳಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ಉಗ್ರರಿಗೆ ಬಿರಿಯಾನಿ ಭಾಗ್ಯ ಕರುಣಿಸೋ ಖತರ್ನಾಕ್ ಕಂಟ್ರಿ. ಆದ್ರೆ ಉಗ್ರರೇ ಆಡಳಿತ ನಡೆಸುತ್ತಿರೋ ಅಫ್ಘಾನಿಸ್ತಾನ ಇದೀಗ ಪಾಕಿಸ್ತಾನದ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ. ಶತಮುಟ್ಟಾಳ ಪಾಕಿಸ್ತಾನಕ್ಕೆ ಹೊಸ ಸಂಕಷ್ಟ. ಟರ್ಕಿ ಸಂಧಾನ ಖತಮ್, ತಾಲಿಬಾನ್ ಖರಂ. ಇಸ್ಲಾಮಿಕ್ ದೇಶಗಳ ಪಾಲಿನ ವಸೀಹಾ ಆಗಬೇಕು ಅಂತ ಅತ್ತರ್ ಸಿಂಪಡಿಸಿಕೊಂಡು ಬಂದಿದ್ದ ಟರ್ಕಿಯ ಎರ್ಡೋಗನ್ಗೆ ಭಾರಿ ಹಿನ್ನಡೆಯಾಗಿದೆ. ಇಸ್ತಾಂಬುಲ್ನಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ನಡುವೆ ನಡೆದ ಮಾತುಕತೆಗಳು ಮುರಿದು ಬಿದ್ದಿವೆ. ಪಾಕಿಸ್ತಾನದ ವಿರುದ್ಧ ಅಫ್ಘನ್ನರ ಆಕ್ರೋಶ. ಭಾರತದ ಆಪರೇಷನ್ ಸಿಂಧೂರದ ವೇಳೆ ಸರಿಯಾಗಿ ಪೆಟ್ಟು ತಿಂದಿರೋ ಪಾಕಿಸ್ತಾನಕ್ಕೆ ಯುದ್ಧ ಮಾಡೋ ಮೂಡಿಲ್ಲ. ಆದ್ರೂ ಎರ್ಡೋಗನ್ ಮಾತಿಗೆ ಕಡುಬಿದ್ದು ಚರ್ಚೆಗೆ ವೇದಿಕೆ ಸಿದ್ಧವಾಗಿತ್ತು. ಆದ್ರೆ ಅವರು ಪಾಕಿಸ್ತಾನಿಗಳು. ಶಾಂತಿ ಸಂಧಾನ ಚರ್ಚೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದ ಅನಾಗರಿಕ ಮುಂಡೆವ್ವವು. ಆದ್ದರಿಂದ ತಾಲಿಬಾನಿಗಳು ಕೂಡ ಹಚ ಅಂತ ಜಿನ್ನಾಲ್ಯಾಂಡ್ ನಾಯಕರನ್ನ ಓಡಿಸಿದ್ದಾರೆ. ಸಂಧಾನ ಮಾಡಿಸ್ತೀನಿ ಬನ್ನಿ ಅಂತ ಎರ್ಡೋಗನ್ ಎರಡೂ ದೇಶಗಳಿಗೆ ಆಹ್ವಾನ ನೀಡಿದ್ದ. ಆದ್ರೆ ಸಂಧಾನಕ್ಕೂ 2 ದಿನ ಹಿಂದೆ ಪಾಕಿಸ್ತಾನ ಕಿರಿಕ್ ಮಾಡಿತ್ತು. ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ನಾಲಾಯಕ್ ಪಾಕಿಸ್ತಾನ ಬೆದರಿಕೆಗೆ ಅಫ್ಘನ್ನರು ಚಗ್ಗಲಿಲ್ಲ. ಯುದ್ಧ ಟ್ಯಾಂಕ್, ಏರ್ ಕ್ರಾಫ್ಟ್ ಗನ್ಗಳನ್ನ ರಿಪೇರಿ ಮಾಡಿ ಎಲ್ಲವನ್ನ ಗಡಿಗೆ ತಂದು ನಿಲ್ಲಿಸಿದ್ದಾರೆ. ಪಾಕಿಸ್ತಾನ ಗಡಿಯುದ್ದಕ್ಕೂ ಅಫ್ಘನ್ನರು ಗುಂಡಿನ ಮಳೆಗರೆದಿದ್ದಾರೆ. ಪಾಕಿಸ್ತಾನದ ಖ್ಯಾತೆಯಿಂದ ಕೆರಳಿರೋ ಅಫ್ಘಾನಿಸ್ತಾನ ಪಾಕಿಸ್ತಾನದ ಯಾವ ಬೇಡಿಕೆಯನ್ನ ನಾವು ಒಪ್ಪೋದಿಲ್ಲ ಎಂದಿದೆ. ಅಫ್ಘನ್ನರ ಮಾತಿನಿಂದ ಕೆರಳಿದ ಪಾಕ್ ಐಎಸ್ಐ ಮುಖ್ಯಸ್ಥ ಮೊಹಮ್ಮದ್ ಅಸೀಂ ಮಲ್ಲಿಕ್ ಸಭೆಯಿಂದ ಹೊರಬಂದಿದ್ದಾನೆ. ಅಲ್ಲಿಗೆ ಟರ್ಕಿಯಲ್ಲಿ ನಡೆದ ಸಂಧಾನವು ನೆಗೆದು ಬಿದ್ದಿದೆ. ಯುದ್ಧ ನಡೆದರೆ ನಮ್ಮ ಶಕ್ತಿ ತೋರಿಸ್ತೇವೆ. ಪಾಕಿಸ್ತಾನಕ್ಕೆ ತಾಲಿಬಾನ್ ನೇರ ಎಚ್ಚರಿಕೆ. ಮಾತುಕತೆ ವಿಫಲವಾದ ನಂತರ ಅಫ್ಘಾನ್ ಗಡಿ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವ ನೂರುಲ್ಲಾ ನೂರಿ ಮಾತನಾಡಿದ್ದು, ಪಾಕಿಸ್ತಾನಿ ಅಧಿಕಾರಿಗಳಿಗೆ ತಾಳ್ಮೆ ಪರೀಕ್ಷಿಸಬೇಡಿ, ನಾವು ಯುದ್ಧಕ್ಕೆ ರೆಡಿ. ಒಂದು ವೇಳೆ ಯುದ್ಧ ಮುಗಿಲಿದ್ದರೆ ಅಫ್ಘನ್ನರು, ಯುವಕರು ಮತ್ತು ಹಿರಿಯರು ಎಲ್ಲರೂ ಹೋರಾಟಕ್ಕೆ ಬರುತ್ತಾರೆ ಎಂದು ಎಚ್ಚರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.